ರಾಜ್ಯಾದ್ಯಂತ ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಸಹಯೋಗದಲ್ಲಿ ಸಂಕ್ರಾಂತಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ನಡೆಯುತ್ತಿದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಏಲಕ್ಕಿನಾಡು ಹಾವೇರಿಯಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಜಿಲ್ಲೆಯಾದ್ಯಂತ ನೂರಾರು ಸ್ಪರ್ಧಿಗಳು ಭಾಗವಹಿಸಿ ಅದ್ಭುತ ರಂಗೋಲಿ ಹಾಕಿದ್ರು. ಕಲರ್ಫುಲ್ ರಂಗೋಲಿ ಸ್ಪರ್ಧೆಯ ಝಲಕ್ ಇಲ್ಲಿದೆ. ಖುಷಿಯಿಂದ ರಂಗೋಲಿ ಬಿಡಿಸಿದ ಮಹಿಳೆಯರು. ಇದು ಆಡ್6 ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಝಲಕ್. ಹಾವೇರಿಯಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ವಿವಿಧೆಡೆಯಿಂದ ಬಂದಿದ್ದ 90ಕ್ಕೂ ಹೆಚ್ಚು ಸ್ಪರ್ಧಿಗಳು ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದ್ರು. 2 ಗಂಟೆ ನಡೆದ ಸ್ಪರ್ಧೆಯಲ್ಲಿ ಚುಕ್ಕಿ ರಂಗೋಲಿಗಳು ಎಲ್ಲರ ಕಣ್ಮನ ದಲ್ಲಿ ನಡೆದ ಈ ವಿನೂತನ ಕಾರ್ಯಕ್ರಮದಲ್ಲಿ ಮಕ್ಕಳು, ವೃದ್ಧ ಮಹಿಳೆಯರು ಭಾಗವಹಿಸಿದ್ದು ವಿಶೇಷ. ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಸಂತಸ ಹಂಚಿಕೊಂಡಿದ್ದು ಹೀಗೆ. ಎಷ್ಟೋ ಜನ ಮಹಿಳೆಯರು ತುಂಬ ಜನ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ರಂಗೋಲಿ ಆಗ್ತಿದೆ. ಅವರಲ್ಲಿ ಇಷ್ಟೊಂದು ಕ್ರಿಯೇಟಿವಿಟಿ ಹೊರಗೆ ಬರಬೇಕಂದ್ರೆ ಇಂಥ ಒಂದು ವೇದಿಕೆಗಳು ಸಿದ್ಧ ಆಗಬೇಕು. ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜನರ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಂಡು ಬಂದಿರುವ ಜಿಲ್ಲೆಯ ಸುಪ್ರಸಿದ್ಧ ಮುನ್ಟೇಕ್ ಹೋಮ್ ಗ್ಯಾಡ್ಜೆಟ್ ಸಂಸ್ಥೆಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಮುನ್ಟೇಕ್ ಹೋಮ್ ಗ್ಯಾಡ್ಜೆಟ್ ಸಂಸ್ಥೆ ಲಕ್ಕಿ ಡ್ರಾ ಮೂಲಕ ಅತಿ ಕಡಿಮೆ ಕಂತಿನಲ್ಲಿ ಲಕ್ಷ ಬೆಲೆ ಬಾಳುವ ದುಬಾರಿ ಗೃಹೋಪಯೋಗಿ ವಸ್ತು ಅವರಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಶಂಸನಾ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಲಾಯಿತು. ಈ ವೇಳೆ ಗ್ಯಾರಂಟಿ ನ್ಯೂಸ್ನ ಈ ವಿನೂತನ ಕಾರ್ಯಕ್ರಮಕ್ಕೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪ್ರಮಾಣದೊಳಗೆ ನೀವು ಕೊಟ್ಟಿದ್ರಲ್ಲ, ಅದು ನಿಮ್ಮ ಗ್ಯಾರಂಟಿ ಹೆಂಗೆ ನ್ಯೂಸ್ ಇದೆಯಲ್ಲ ಆ ಥರ ಈ ಸರಿ ಅವರು ಮನೆ ಮುಂದೆ ಹಾಕಕ್ಕೆ ಒಂದು ಇದು ಅನುವು ಮಾಡಿಕೊಡ್ತಾ ಲೆಕ್ಕಕ್ಕಾಯ್ತು. ಒಳ್ಳೆ ಎಲ್ಲ ಡಿಸೈನಿಂಗ್ ಆಯಿತು, ಒಳ್ಳೆ ರಂಗೋಲಿಗಳನ್ನು ಬಿಡಿಸಿದಾರೆ ಪ್ರತಿಯೊಬ್ಬರನ್ನ. ಅವರು ಬಿಡಿಸಿದ್ರಲ್ಲಿ ಮತ್ತು ಕೆಲವೇ ಜನನ ಆಯ್ಕೆ ಮಾಡ್ಕೊಂಡಿರತೈತಿ. ಹಿಂಗಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಮತ್ತು ಇಲ್ಲಿ ಬಂದಂಥ ಎಲ್ಲ ಸ್ಪರ್ಧಿಗಳಿಗೂ ಧನ್ಯವಾದವನ್ನು ಹೇಳಕ್ಕೆ. ಎಲ್ಲ ಕಡೆಯಿಂದ ಬಂದಂಥ ನಮ್ಮ ಸಹೋದರಿಯರಿಗೆ ಪ್ರೋತ್ಸಾಹವನ್ನು ನೀಡುವುದರ ಜೊತೆಗೆ ಉತ್ತಮವಾದವರಿಗೆ ತೀರ್ಪುಗಾರರ ಆಯ್ಕೆಯಂತೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರೋದು ಭಾಳ ಸಂತೋಷ. ಈಗ ನಾವೆಲ್ಲರೂ ರಂಗೋಲಿಯನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ, ನಮ್ಮ ಮನೆ ಮುಂದೆ ಹಾಕೋದು ಇದಕ್ಕಂತ ಹೇಳಿ. ಆದರೆ ಬೇರೆ ಬೇರೆ ಕಡೆ ನಾವೆಲ್ಲ ವಿಜೇತರಿಗೆ ಬಹುಮಾನ ಕೊಡ್ತಿದ್ವಿ. ವಿಶೇಷವಾಗಿ ರಂಗೋಲಿ ಹಬ್ಬವನ್ನೇ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಆಯ್ಕೆ ಮಾಡಿ ಇವತ್ತು ನಾಡಿಗೆ ಸಮರ್ಪಣೆಯನ್ನು ಮಾಡಿ ಒಳ್ಳೆ ರಂಗೋಲಿಯನ್ನು ಬಿಡಿಸಿದ್ದು ಕೂಡ ನೋಡಿದ್ವಿ, ಗಮನಿಸಿದ್ವಿ. ಆಧುನಿಕ ಭರಾಟೆಯಲ್ಲಿ ಮರೆಯಾಗ್ತಿರುವ ರಂಗೋಲಿ ಕಲೆಯನ್ನ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿದ ಗ್ಯಾರಂಟಿ ನ್ಯೂಸ್ನ ರಂಗೋಲಿ ಸ್ಪರ್ಧೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ರಮೇಶ್ ಹುಣಸಿಮರದ, ಗ್ಯಾರಂಟಿ ನ್ಯೂಸ್, ಹಾವೇರಿ.